ಅಲ್ರಿ ಮಹಾರಾಷ್ಟ್ರದಲ್ಲಿ ನೀರಿಲ್ಲ, ಹಂಗೆ ನಾವು ಹಂಗೆ ಕಾವೇರಿಗೆ ನಮಗೆ ನೀರಿಲ್ಲ, ನಾವು ತಮಿಳ್ನಾಡು ಕೊಡ್ತಾ ಇಲ್ಲ, ಹಂಗೆ ಮಹಾರಾಷ್ಟ್ರದಾಗ ನೀರಿಲ್ಲ. ಈಗ ಮುಂಬೈದಾಗ ಮಳೆ ಸ್ಟಾರ್ಟ್ ಆಗ್ಯದ. ನಮಗೆ ಮೇನ್ಲಿ ನೀರು ಬರಬೇಕಾಗಿದ್ದು ಮಹಾಬಳೇಶ್ವರ, ಏನೋ ಮಹಾದೇವ್ ಘಾಟ್ ಅಂತ ಅಂತೀರಿ, ಮಹಾದೇವ್ ಹಿಲ್ಸ್ ಅಂತೇಳಿ ಅಲ್ಲಿಂದ ಸ್ಟಾರ್ಟ್ ಆಗಬೇಕು. ಅಲ್ಲಿ ಭಾಳ 11-15 mm ಮಳೆ ಆಗಿದೆ ಅಂತೇಳಿ ಏನೋ ನೀರು ಹರಿತಾ ಇಲ್ಲ, ನೀರು ಹರಿತಾ ಇಲ್ಲ. ಇವತ್ತು ಕೂಡ ಬೆಳಗ್ಗೆನೇ ನಾನು ರಿಪೋರ್ಟ್ ತೊಗೊಂಡಿದ್ದೀನಿ. ನೋಡೋಣ, ಒಂದು ಆಶಾಭಾವನೆ ಹೊಂದಿದ್ದೀವಿ. ಕುಡಿ ನೀರು ಜಾನುವಾರುಗಳಿಗೆ ಭಾಳ ಪ್ರಯತ್ನ ಇದು ಮಾಡುವಂಥದ್ದು. ಆ ಕೆಲಸದಲ್ಲಿ ಎಲ್ಲರೂ ಕೂಡ ಸಂಘಟಿತರಾಗಿ ಟೀಮ್ ಎಫರ್ಟ್ ಆಗಿ ಎಲ್ಲ ಶಾಸಕರು ಕೂಡ ಅನೇಕ ಸಲಹೆ ಸೂಚನೆಗಳನ್ನೆಲ್ಲರೂ ಕೂಡ ಕೊಟ್ಟಿದ್ದಾರೆ. ಅವರು ಕೂಡ ಎಲ್ಲ ರೀತಿಯ ಸಹಯೋಗವನ್ನು ಅಧಿಕಾರಿಗಳ ಜೊತೆ, ಯಾಕಂದರೆ ಅವರು ಮತಕ್ಷೇತ್ರ ಜನರನ್ನು ರಕ್ಷಣೆ ಮಾಡುವಂಥದ್ದು ಇದು ಕೂಡ ಅವ್ರಿಗೂ ಕೂಡ ಜವಾಬ್ದಾರಿ. ಎಲ್ಲರೂ ಕೂಡ ಸಂಘಟಿತವಾಗಿ ಆ ಕೆಲಸ ಮಾಡ್ತಾರೆ. ಸರ್, ವಿಷಯಕ್ಕೆ ಸಂಬಂಧಪಟ್ಟಂಗೆ ಮಹಾರಾಷ್ಟ್ರ ಆಗ್ತದೆ ಈಗ ಹಿಂದೆ HK ಪಾಟೀಲ್ರು ಎಲ್ಲರೂ ಕೂಡ ಭಾಳಷ್ಟು ಆಸಕ್ತಿ ವಹಿಸ್ಕೊಂಡು ಮಾಡ್ತಾಯಿದ್ರೆ ನಿಮ್ಗೆ ಗೊತ್ತಿದೆ. ನಮಗೆ ನಾವು ನೆಲ ಜಲ ಮತ್ತು ಭಾಷೆ ಬಂದಾಗ ಪಕ್ಷಾತೀತವಾಗಿ ಬಾಡಿಗೆಯವರು ಇಲ್ಲೇ ಕೂತಿದ್ದಾರೆ, ಅವ್ರು ಒಳಗೊಂಡು ನಾವು ನಮ್ಮ ವಿಷಯ ರಾಜ್ಯದ ಹಿತಾಸಕ್ತಿಯನ್ನು ಕಾಪಾಡ್ಕೊತೀವಿ. ಇದರಾಗ ಎರಡು ಮಾತಿಲ್ಲ. ಥ್ಯಾಂಕ್ ಯು, ಧನ್ಯವಾದಗಳು. ನೆಕ್ಸ್ಟ್ ಮೀಟಿಂಗ್ ಎಲ್ಲ ಮಾಡಿರಲ್ಲ, ಅದು ಫಾಲೋಅಪ್ ಮಾಡಿ ನೆಕ್ಸ್ಟ್ ಮೀಟಿಂಗ್ ಮಾಡೋಣ ಅಂತ. ಮತ್ತೆ ಬಂದಾಗ ನೆಕ್ಸ್ಟ್ ಮೀಟಿಂಗ್ ಬಂದಾಗ ನಿಮ್ಮವರೇ ಸಚಿವರು ಇರ್ತಾರೆ ಏನ್ರಿ, ಟೆಂಪ್ರರಿ ಏನ್ರಿ. ಈಗ 15 ದಿವಸದಾಗ ಮತ್ತೆ ಸಚಿವ ಸಂಪುಟ ಎಲ್ಲ ಇದು ಆಗ್ತದೆ, ವಿಸ್ತರಣೆ ಆಗ್ತದೆ. ಯಾಕಪ್ಪ ನಿಮ್ಮ ಜಿಲ್ಲೆಯವ್ರಿಗೆ ಸಿಗ್ತದೆ? ಯಾಕೆ ನಿಮ್ಮ ಜಿಲ್ಲೆಯವ್ರಿಗೆ ಇದ್ದಿದ್ದಿಲ್ವಾ ಇಲ್ಲಿ ತನ? ಅದು ನನ್ನ ಕೈ ಗೊತ್ತಿಲ್ಲ, ಕಾಂಗ್ರೆಸ್ ಹಾಕಿ ಅದು ಖಂಡನೆ ಮಾಡಬೇಕಾಗ್ತದೆ. ಕೃಷ್ಣ ಕಣಿವೆ ನಿಮ್ಗೆ ಗೊತ್ತಿದೆ, ರಾಜ್ಯದ 54-56% ಇದು ಮಾಡ್ತಿದ್ದಾರೆ. ಕೃಷ್ಣೆ ಮತ್ತು ಕಾವೇರಿ ಎರಡು ಕಣಿಗಳಿದ್ದಂಗೆ. ಕೃಷ್ಣಾ ನದಿ ವ್ಯಾಪ್ತಿ ಭಾಳ ದೊಡ್ಡದಿದೆ, ಕಾವೇರಿದು ನಮ್ಗಿಂತ ಚಿಕ್ಕದಿದೆ. ಅದಾಗಿನೂ ಕೂಡ ಅವಿಭಾಜ್ಯ ಕರ್ನಾಟಕ ಎರಡು ಕೃಷ್ಣ ಮತ್ತು ಕಾವೇರಿ ಎರಡು ಕಣಿಗಳಿದ್ದಂಗೆ. ಹಾಗೆ ನಾನು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಅಂತ ನಾನು ಭಾವಿಸ್ತೀನಿ. ಹಾಗೇನಾದ್ರು ಕೊಟ್ಟಿದ್ರೆ ಅದ್ರ ಬಗ್ಗೆ ಗಂಭೀರವಾಗಿ ನಾನು ಚೆಕ್ ಮಾಡ್ತೇನೆ. ಹಾಗೇನಾದ್ರೂ ಆಗಿದೆ ಅದನ್ನು ಗಂಭೀರವಾಗಿ ತಗೋತೀನಿ. ಸರ್, ಹಾಗೇನೇ ಇವತ್ತು ಕೃಷ್ಣ ಕಾವೇರಿ ಎರಡೂ ನಮ್ಮ ಅಸ್ಮಿತೆಗಳು.